ನಮ್ಮ ಜಮೀನಿಗೆ ನಿಮಗೆ ಅವ್ರು ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲಾಧಿಕಾರಿಗಳು ಹೇಳಿದ ಮೇಲೆ ನಾವು ಬಂದಿದ್ದೀವಿ. ಯಾರು ಹೇಳಿದಾರೆ ನಮ್ಮ ಕೆಲಸ ನಡೆಸ್ತಾ ಇಲ್ಲ? ಹೀಗೆ ನಮ್ಮ ಜಮೀನು ನಮಗೆ ಕೊಡಿ ಎಂದು ಕಣ್ಣೀರಿಡುತ್ತಿರುವ ಭೂಮಾಲೀಕರ ಕುಟುಂಬ. ಮತ್ತೊಂದೆಡೆ ಕ್ಯಾಮೆರಾ ಕಂಡ ತಕ್ಷಣ ಸ್ಥಳದಿಂದ ಹೊರಟು ಹೋದ ಪೊಲೀಸ್ ಸಿಬ್ಬಂದಿ. ಇನ್ನೊಂದು ಕಡೆ ಪೊಲೀಸರು ಸಂಚರಿಸುತ್ತಿದ್ದ ವಾಹನವನ್ನು ಅಡ್ಡಗಟ್ಟಿ ನಮಗೆ ಕಿರುಕುಳ ಕೊಡಬೇಡಿ ಎಂದು ಕೈ ಮುಗಿದು ಮನವಿ ಮಾಡುತ್ತಿರುವ ಕುಟುಂಬದ ಸದಸ್ಯ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕನಾಗವಲ್ಲಿ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ. ಅದಕ್ಕೂ ನಿಮ್ಗೆ ನಮ್ಮ ಸಂಬಂಧ ನಿಮ್ದು ಒಂದಲ್ಲಮ್ಮ, ನಾವು 10 కంప్లైంట్ అటెండ్ ಮಾಡ್ತಾ ಇರ್ತೀವಿ. ಹೌದಮ್ಮ, నిమ్ಗೆ ನಾವು మీరు ఉన్నప్పుడు నేను ఉంటున్నా లేదా సార్ వస్తాం లేండి సార్, వస్తాం కంప్లైంట్ ఇస్తాం పోండి. బన్నీ నేను ఇప్పుడు అలా వస్తాను పోండా. ಯಾವಾಗ? ಇಬ್ಬರೇ ವಸ್ತಾನು ರೋನ್ ಸೇಫ್ಟಿ. ಆಯ್ತು ಬನ್ನಿ. ಈಗ ಇಲ್ಲಿದ್ದು ಅವ್ರೇನಾದ್ರು ಬೇರೆ ಬೇರೆ ಮಾತಾಡೋದು, ಜಗಳ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಇಲ್ಲ ಸರ್, నేను జగన్కి వచ్చింది లేదు, మా దాంట్లో వేలేసి తీసేయండి అని చెప్తున్నాను. ಹೌದಮ್ಮ, ಈಗ ಅದನ್ನೇ ಅದು ಆ ವಿಚಾರವಾಗಿ ಕಂಪ್ಲೇಂಟ್ ಕೊಡಿ, ನಿಮ್ದ್ರಲ್ಲಿ ಹಾಕಿದಾರೆ ಅಂತಾನೆ ಕೊಡಿ. ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ FIR ಮಾಡಿ ಕೊಡ್ತೀವಿ. ಆಯ್ತು, మీరు పెద్దోళ్ళు ఉండరు, ఆలోచించి ఏమని మాట్లాడాల. అర్థమైనా? మా జాగాలో అర్థమైతా ఉండే మేడం. ఈ జాగాలో మేము లేదు అని చెప్పలేదు. మీకు చెప్పాను ఈ జాగా కాదమ్మా, నాగరత్నం అని చెప్పినామా మేమేమన్నాను? ఇంట్లో ఒకటి తాగేవాడంటే సాగిపిచ్చి సైడ్ లేపించుకొని చేసుకోలే ఉన్నా కొడుకు. మళ్ళీ లాయర్ అంట, మా కొడుకు ఎంత కాలుతుంది అంత కాల్చుకుంటాడు. ఇడంట పోతారు, ధర్మం అనేది ఉంటుంది, భూమి తాయి అనేది ధర్మం ఉంటుందమ్మా. ఎవరు కూడా అంతే. ఎవరికేమి ఇక్కడేం శాశ్వతం లేదు. అర్థమైనా? ಏನು ಕಂಪ್ಲೇಂಟ್ ಕೊಡ್ಬೇಕೋ ಬನ್ನಿ, ಅದು FIR ಮಾಡ್ಕೊಡ್ತೀವಿ. ಬನ್ನಿ ಕಂಪ್ಲೇಂಟ್ ಮಾಡಿ, ಏನೋ ನಿಮ್ಮ ಸಮಸ್ಯೆ ಹೇಳಿ ಬನ್ನಿ. ಇಲ್ಲಿ ಏಕಾಏಕಿ ನೀವು ಅವರು ಮಾತಾಡ್ತಾ ಇದ್ರೆ ಇಲ್ಲಿ ಏನಾದ್ರು ಗಲಾಟೆ ಆದ್ರೆ ಮತ್ತೆ ನಾವೇ ಹೇಳ್ತಾ ಇದ್ದೀನಮ್ಮ, ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ನೀವು ಬನ್ನಿ, ನೀವು ಕಂಪ್ಲೇಂಟ್ ಕೊಡಿ. మీకేమీ అక్కలేదు కంప్లైంట్ తీసుకుంటారు మేడం. మీరు ಯಾಕೆ ತಗೊಳ್ಳಲ್ಲಮ್ಮ? ఏమి చెప్పలే, మాకు వచ్చి ನಿಮ್ಮ ಆಲೋಚನೆ ಅದು, ನಿಮ್ಮ ಆಲೋಚನೆ, ನಿಮ್ಮ ಭ್ರಮೆ. ನಾವು ಆತರ ನೀವು లేదు సార్, పోలీసు వాళ్ళు రాని ఎవరు రాని, నేను ఇంటికి వచ్చేలా నా ఈ షెడ్ లెక్క నా ఒకటిన్నర నాకు వచ్చేవరకు ఇడే ఉంటాను సార్. అన్నమల్లి తీసి పెట్టుకుంటాను. ಅದೇ ವಿಚಾರ ಕಂಪ್ಲೇಂಟ್ ಕೊಡಮ್ಮ. ನಿಮ್ಗೆ ಏನ್ ಅನ್ಯಾಯ ಆಗಿದೆ ಆ ವಿಚಾರ ಕಂಪ್ಲೇಂಟ್ ಕೊಡಿ. ಕೊಡಿ, ನಿಮ್ಗೇನಿದೆ ದಾಖಲಾತಿ ತಗೊಂಡು నేను ఆర్టిక యాడ అలసి చేపించి మాకు ఇచ్చే వరకు, నేను నా ఒకటిన్నరకి నాకు చేయించే వరకు నేను ఇచ్చలే సార్. నేను ಯಾವ కంప్లైంట్ ఇచ్చేలా అయిపించింటే ఏమో చేసుకోపోండి మీరు. ಅಲ್ಲಮ್ಮ, ಅದನ್ನೇ ಹೇಳ್ತಾ ಇರೋದು. ಅವ್ರು ಕೊಟ್ಟಿರೋದಕ್ಕೆ ಅವರು ನಮ್ಮ ಜಮೀನಲ್ಲಿ ಅವ್ರು ಬಂದು మేము వచ్చిన తక్షణ మీకు పోలీస్ ఫోన్ చేస్తాడు. ఈడే ఉండి కదా వచ్చింటే ఏమక్క ఏం సమాచారం వచ్చింది, నువ్వు మాట్లాడక వెళ్ళదా? ನಾನು ನಿಮ್ಗೆ ಹೇಳೋದು ಸ್ಪಷ್ಟವಾಗಿ ಅರ್ಥನೇ ಆಗ್ತಾ ಇಲ್ಲ. ಅದನ್ನ ಹೇಳ್ತಾ ಇದ್ದೀನಮ್ಮ. ಈಗ ನಿಮ್ಗೆ ಏನ್ ಅನ್ಯಾಯ ಆಗಿದೆ ಅದ್ರ ವಿಚಾರವಾಗಿ ಕಂಪ್ಲೇಂಟ್ ಕೊಡಿ. ಬನ್ನಿ, ಅದು ಕೊಡ್ಬೇಕು. ಅದು ಬಿಟ್ಟು ನೀವು ಇಲ್ಲಿ ಗಲಾಟೆ ನೀವು ಏಕಾಏಕಿ ಮಾಡಬಾರ್ದು. ನೀವು ನಮ್ಮದು ಅನ್ನೋದು ಗಲಾಟೆ చేసే కాదు సార్, మా దాంట్లో వేసినారు తీసేపించాలి అంతే. ಅದೇ ನಮ್ಗೆ ಅರ್ಥ ಆಗಲ್ಲ, ಯಾರ್ದು ಅನ್ನೋದು ಗೊತ್ತಾಗಲ್ಲ ನಮಗೆ. ಇವ್ರದ್ದು ಅವ್ರದ್ದು ಹೆಂಗ್ ಸರ್ ಗೊತ್ತಾಗುತ್ತೆ ಯಾರ್ದು ಅಂತ? ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಗೌರ್ಮೆಂಟ್ ಸರ್ವೆ చేపించి 4.5 ఎకరా 1.5 ఎకరా ఇంత ఏమన్నా బౌండరీ వేసిండాడా, ఎంత వస్తే అంత వేసుకునేసిండారు. ఏమో దానికి పవర్ ఇచ్చిండారు పని చేపించేకి. ಇಲ್ಲ, ನೀವು ಆತರ ನೀವೇನ್ ಸಮಸ್ಯೆ ಆಗಿದೆ ನಿಮ್ ಕಂಪ್ಲೇಂಟ್ ಕೊಡಿ. ಆಯ್ತು ಸರ್, ಕೊಡ್ತೀನಿ. ನೀವು ನೇರವಾಗಿ ಹೇಳೋದು. ಆಯ್ತು, ಕೊಡ್ತೀನಿ ಬಿಡಿ. ಬನ್ನಿ ಬರ್ತೀನಿ, ನಡೀರಿ. ಬನ್ನಿ ಆಯ್ತು, ಬನ್ನಿ ಬರ್ತೀನಿ, ನಡೀರಿ. ನಾನು ಆಯ್ತು, ಬನ್ನಿ. ಪದ್ಮಾವತಿ ಎಂಬುವವರಿಗೆ ಸೇರಿದ ಸುಮಾರು 10 ಎಕರೆ ಜಮೀನಿನ ಪೈಕಿ 6 ಎಕರೆ ಜಮೀನನ್ನು 2013ರಲ್ಲಿ ಆಂಧ್ರಪ್ರದೇಶ ಮೂಲದ ಕಲ್ಯಾಣ ಕೃಷ್ಣ ಎಸ್ಟೇಟ್ ಗ್ರೂಪ್ಗೆ ಡೆವಲಪ್ಮೆಂಟ್ ಮಾಡಲು ಒಪ್ಪಂದ ಮಾಡಿಕೊಡಲಾಗಿತ್ತು. ಅಭಿವೃದ್ಧಿ ಬಳಿಕ ಇಬ್ಬರಿಗೂ ಸಮಾನ ಪಾಲು ನೀಡುವಂತೆ ಮಾತುಕತೆ ನಡೆದಿತ್ತು ಎನ್ನಲಾಗಿದೆ. ಆದರೆ 10 ವರ್ಷ ಕಳೆದರೂ ಜಮೀನಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ. ಬದಲಾಗಿ ಡೆವಲಪರ್ ತಮ್ಮ ಅನುಕೂಲಕ್ಕೆ ತಕ್ಕಂತೆ ದಾಖಲೆಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ ಎಂದು ಭೂಮಾಲೀಕರ ಕುಟುಂಬ ಆರೋಪಿಸಿದೆ. ಅಂತ ನನ್ನ ಹೆಸರು ಚಿಕ್ಕಬಳ್ಳಾಪುರ. ನಮ್ದಿದೆ ಜಮೀನವ್ರು. ನಾವು ನಮ್ಮ ಅತ್ತೆ ಮಾವ ಹೆಸರಲ್ಲಿದ್ದು, ಅತ್ತೆ ಹೆಸರಲ್ಲಿದ್ದು, ಈಗ ಕಲ್ಯಾಣ ಕೃಷ್ಣ ಅಂತ ಅದರಲ್ಲಿ ಡೆವಲಪ್ ಮಾಡೋಕ್ಕೆ ಅಂತ ಜಾಯಿಂಟ್ ಡೆವಲಪ್ಮೆಂಟ್ಗೆ ಅಂತ ಬಂದುಬಿಟ್ಟು 6 ಎಕರೆಯಲ್ಲಿ ಕೊಟ್ಟಿವಿ. ಅದರಲ್ಲಿ 1.5 ಎಕರೆ ಲೋಕ್ ಅದಾಲತ್ತಲ್ಲಿ ನಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆದರೂ ಅದನ್ನು ಇದು ಮಾಡಿ ಏನೇನೋ ಅದಕ್ಕೇನೋ ಕಂತೆ ಪುರಾಣ ಎಲ್ಲ ಮಾಡಿಕೊಂಡು
ನಮ್ಗೆ 1.5 ಎಕರೆ ಕೊಡ್ತೀರಾ, ಇಡೀ ಜಮೀನು 6 ಎಕರೆ ಜೊತೆಗೆ ಇನ್ನೂ ಅದು 4.25 ಎಕರೆ ಇದೆ, ಅದು ಮಗಳದು, ಅದನ್ನು ನಾನೇ ತೊಗೊತೀನಿ. ಸರ್ವೇನೇ ಮಾಡಿಸಿಲ್ಲ, ನಮ್ಗೆ ಸರ್ವೇದು ಗೊತ್ತಿಲ್ಲ, ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕ್ಕೊಂಡು ಡೆವಲಪ್ ಮಾಡ್ತಾಯಿದ್ದಾರೆ. ಆ ಲೋಕ ಅದಾಲತ್ ಕೂಡ ಪೊಲೀಸ್ ಅವ್ರು ಹೇಳ್ತಾರೆ, ನಿಮ್ಗೆ ಏನಾದರೂ ಆರ್ಡ್ರ್ ಇದ್ದರೆ ತೊಗೊಂಬನ್ನಿ, ನಿಮ್ಗೆ ತಂದರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಇಲ್ಲಾಂದರೆ ಎಲ್ಲ 6 ಎಕರೆನೂ ಅವ್ರ ಹೆಸರಲ್ಲೇ ಇದೆ, ರಿಜಿಸ್ಟರ್ ಮಾಡಿಕೊಟ್ಬಿಟ್ಟಿದ್ದೀರಾ, ಲೋಕ ಅದಾಲತ್ಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ವ್ಯಾಲ್ಯೂ ಇಲ್ಲ, ನೀವು ಪಕ್ಕಕ್ಕೆ ಹೋಗಿ, ಇಲ್ಲ FIR ಸುಮಾರು FIRಗಳಾಗಿ ನಮ್ಮನ್ನು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಕೊಂಡು ಸ್ಟೇಷನ್ ಬೇಲ್ ತೊಗೊಂಡು ಕೂಡ ಹೊರಗಡೆ ಬಂದಿದ್ದೀವಿ. ಚಿಕ್ಕಬಳ್ಳಾ ಇದು ಪೆರೇಸಂದ್ರ ಪೊಲೀಸ್ ಅವರು. ನಾವು ಬಂದ್ವಿ ಅಂದರೆ ಪೊಲೀಸ್ ಅವ್ರು ಇಮ್ಮಿಡಿಯೇಟಾಗಿ ಬಂದುಬಿಡ್ತಾರೆ. ಇವತ್ತು ಬಂದಿದ್ರು ಸರ್, ನೋಡಿದ್ರಲ್ಲ ನೀವು, ಅವ್ರು ನಿಮ್ಮನ್ನು ನೋಡಿ ಓಡೋಗ್ತಾ ಇದ್ದಾರೆ. 3 ಜನ ಲೇಡಿ ಪೊಲೀಸ್ ಅವ್ರು ಕೂಡ ನಾನು ಹೇಳ್ಕೊಂಡೋಗಿ ನಾನು ಅಡ್ಡ ಹೋದೆ. ಅಲ್ಲಪ್ಪ, ಶೆಡ್ಡುಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ನಮ್ಮ 1.5 ಎಕರೆಯಲ್ಲಿ, ನಮಗೆ ಮಾಡ್ಕೊಡ್ತೀರಾ, ನಮ್ಮ ಮೇಲೇ ನಾವು ಮಾಡ್ಕೊಡ್ತೀನಿ, ಆದರೆ ನೀವು ಒಪ್ಕೊಳ್ತಾ ಇಲ್ಲ ಅಂತ. ಯಾರಾದ್ರಾಗಲಿ ಜಮೀನು ಮಾಡ್ಕೊಡ್ತೀವಿ ಅಂದರೆ ಬೇಡ ಅಂತ ನಾವು ಹೊಟ್ಟೋಗ್ತೀವಿ. ಸುಮ್ಮನೆ ಲಾಯರ್ ಅಲ್ವ, ಎಷ್ಟು ಪಾಯಿಂಟ್ಗಳಾದರೂ ಆಗ್ತಾನೆ, ಎಷ್ಟಾದರೂ ಆಗ್ತಾನೆ. ಇರೋದು ನನ್ನ ಒಬ್ಬನ ಮಗನ, ಅವ್ನು ಕೆಲ್ಸಕ್ಕೆ ಹೋಗ್ದಿರಾ, ನಮ್ಗೆ ದಿನ ಪೊಲೀಸ್ ಅವರು ದಿನ ಹಿಂಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಮಾನಸಿಕವಾಗಿ ಎಲ್ಲ ಪೇಷಂಟ್ಗಳಾಗ್ಬಿಟ್ಟಿದೆ. ನಮ್ಮ ಜಮೀನು ಕಳ್ಕೊಂಡು ಅವ್ರು ತುಂಬ ಪೊಲೀಸ್ ಅವರೆಲ್ಲ ತುಂಬ ಸರ್ಕಲ್ ಇನ್ಸ್ಪೆಕ್ಟ್ರಿಂದ ಸಬ್ ಇನ್ಸ್ಪೆಕ್ಟ್ರ್, ಇಲ್ಲಿ ಪೆರೇಸಂದ್ರ ಸಬ್ ಇನ್ಸ್ಪೆಕ್ಟ್ರಿಂದ ಎಲ್ಲರೂ ಅವರು ತುಂಬ ಹೊತ್ತು ಇಲ್ಲೇ ಇದ್ದು ನನ್ನನ್ನು ಕರೆದ್ರು, ಕಾಂಪ್ರಮೈಸ್ ಮಾಡ್ಕೊಳ್ಳಿ ಬನ್ನಿ ಅಂತ. ಇವತ್ತು ಕರೆದ್ರು, ಕಲ್ಯಾಣ್ ಕೃಷ್ಣ ಬಂದಿದ್ದಾರೆ, ಬನ್ನಿ ನೀವೊಬ್ಬರೇ ಬನ್ನಿ, ಕಂಪ್ಲೇಂಟ್ ಕೊಡಿ. ನಮ್ಮ ಕಂಪ್ಲೇಂಟ್ ತೊಗೊಂಡೇ ಇಲ್ಲ ಇಷ್ಟೊತ್ತಿಗೆ. ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಕಂಪ್ಲೇಂಟ್ ತೊಗೊಳ್ಳಲ್ಲ, ಅವರು ಫೋನ್ ಮಾಡಿದ ತಕ್ಷಣ ಬರ್ತಾರೆ, ಕಂಪ್ಲೇಂಟೇ ಬೇಡ, ಫೋನ್ ಮಾಡಿದ ತಕ್ಷಣ ಬರ್ತಾರೆ. ಬಂದು ಈಗಲೂ ಬಂದಿದ್ರು ಸರ್, ಇವತ್ತು ಬಂದು ನಾನು ಕೇಳಿದೆ, ಇಲ್ಲ ಬನ್ನಿ ನೀವು ಪೊಲೀಸ್ ಸ್ಟೇಷನ್ಗೆ ಅಂತ, ನಮ್ಮ ಮೇಲೇ ದೌರ್ಜನ್ಯ ಮಾಡ್ತಾರೆ ಅಮ್ಮ. ನಾನು ಕೇಳಿದೆ, ಹೇಳ್ಕೊಂಡು ಹೋಗ್ತೀರಾ ನೀವು ಅಂತ ಕೇಳಿದ್ರೆ, ಅಲ್ಲೇ ನಿಂತ್ಕೊಂಡಿದ್ದು, ಇಲ್ಲ ನೀವು ಬಂದ್ರೇ ನಾವು ಹೋಗೋದು ಅಂತ. ಇಷ್ಟೊತ್ತು ಇದ್ರು ಸರ್, ಬೆಳಗ್ಗೆ ಬಂದಿರೋರು 10 ಗಂಟೆಗೆ. ನಾನು ಅಡ್ಡ ಹೋಗಿದ್ದೆ, ನಮ್ದಿದು ಗುಡಿಸ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ರಾತ್ರಿನೇ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ, ಗುಡಿಸ್ಲು ಹಾಕಿದ್ದಕ್ಕೆ ನೀನು ಗುಡಿಸ್ಲು ತೆಗ್ದಾಕು ಅಂತ ಅಡ್ಡ ಹೋಗಿದ್ದಕ್ಕೆ ಇಮ್ಮಿಡಿಯೇಟಾಗಿ ಲೇಡಿ ಪೊಲೀಸ್ ಅವರು 2 ಜೆಂಟ್ಸು ಬಂದಿದ್ದರು, ಶ್ರೀನಿವಾಸ್ ಅಂತೇಳಿ ಒಬ್ಬ ಪೊಲೀಸು, ಅದಕ್ಕೆ ಮೀಡಿಯೇಟ್ರಾಗಿ ಇಟ್ಕೊಂಡ್ಬಿಟ್ಟಿದ್ದಾನೆ ಕಲ್ಯಾಣ್ ಕೃಷ್ಣ. ಹೋಗಿದ್ದೀವಿ ಸರ್, ನಾವು ಹೋಗಿದ್ದೀವಿ, ಸ್ಟೇ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಂತೆ. ನಮಗೆ ನಂಬಿಕೆ ಮಾಡ್ಕೊಡ್ತೀನಿ ಅಂತ 3 ವರ್ಷದಿಂದ ತಳ್ಳಿ ಈಗ 6 ಎಕರೆನೂ ನಂದೇ ಅಂತ ಇದ್ದಾರೆ. ನಮ್ಗೆ ಮಾಡಿಕೊಟ್ಟಿಲ್ಲ, ಇಲ್ಲ ಸರ್ವೇನು ಕೊಡೋ ಮನಸ್ಸಿಲ್ಲ. ಅದಕ್ಕೆ ಕೋರ್ಟಲ್ಲಿ ಏನಾಗುತ್ತೋ ಆಗಲಿ. ಅಲ್ಲ, ಕೋರ್ಟು ಪೊಲೀಸ್ ಸ್ಟೇಷನ್ನೇ ಅವ್ರದ್ದಾಗ್ಬಿಟ್ರೆ ನ್ಯಾಯ ಸಾಮಾನ್ಯ ಜನ ಎಲ್ಲಿಗೆ ಹೋಗಬೇಕು? ಲಾಯರ್ ಅಲ್ವ ಅವರು, ಹೈಕೋರ್ಟ್ ಲಾಯರ್ ಏನು ಬೇಕಾದರೂ ಮಾಡ್ತಾರೆ. ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದ ಬಳಿಕ ಲೋಕ ಅದಾಲತ್ನಲ್ಲಿ ರಾಜಿ ನಡೆದಿದ್ದು 6 ಎಕರೆ ಪೈಕಿ ಸುಮಾರು 4.5 ಎಕರೆ ಜಮೀನು ಡೆವಲಪರ್ಗೆ ಹಾಗೂ 1.5 ಎಕರೆ ಜಮೀನು ಭೂ ಮಾಲೀಕರಿಗೆ ನೀಡುವಂತೆ ಒಪ್ಪಂದವಾಗಿತ್ತು ಎಂದು ಕುಟುಂಬ ಹೇಳುತ್ತಿದೆ. ಆದರೆ ಲೋಕ ಅದಾಲತ್ ಆದೇಶದಂತೆ ಭೂಮಿ ಹಸ್ತಾಂತರ ಮಾಡದೆ ಅದೇ ಜಾಗದಲ್ಲಿ ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಆರೋಪಿಸಿರುವ ಕುಟುಂಬ ನ್ಯಾಯ ಸಿಗುವಂತೆ ಅಧಿಕಾರಿಗಳ ಬಳಿ ಮನವಿ ಮಾಡುತ್ತಿವೆ. ಇದರ ಮಧ್ಯೆ ಪೆರೇಸಂದ್ರ ಪೊಲೀಸರು ಸಿವಿಲ್ ವಿಚಾರದಲ್ಲೂ ಮಧ್ಯಪ್ರವೇಶ ಮಾಡಿ ಬಿಲ್ಡರ್ ಪರವಾಗಿ ವರ್ತಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಜಮೀನಿನ ವಿಚಾರವಾಗಿ ಪ್ರಶ್ನೆ ಮಾಡಲು ಹೋದಾಗಲೆಲ್ಲ ತಮ್ಮ ವಿರುದ್ಧವೇ ಪ್ರಕರಣ ದಾಖಲಾಗುತ್ತಿದೆ. ಜಮೀನಿನೊಳಗೆ ಪ್ರವೇಶಿಸದಂತೆ ತಡೆಯಲಾಗುತ್ತಿದೆ ಎಂದು ಕುಟುಂಬ ಆರೋಪಿಸಿದೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಬಾಬು. ಹಾ ಹೇಳಿ ಮೇಡಮ್. ಕರೆದ್ರೆ ಅವಾಗಿಂದ ಫೋನ್ ಮಾಡಿದ್ರೆ ಬಂದಿಲ್ಲ, ಬಾ ಸ್ಟೇಷನ್ಗೆ. ಯಾಕೆ ಮೇಡಮ್? ಕೆಲಸ ಇದೆ, ನೋಟಿಸ್ ಕೊಟ್ಟಿದ್ದೀರಲ್ಲ, ಬಾ. ಎಲ್ಲಿಗೆ? ನಮ್ ಸ್ಟೇಷನ್ಗೆ ಬಾ. ಅಲ್ಲ ಮೇಡಮ್, ಯಾಕೆ, ಏನಕ್ಕೆ ನೋಟಿಸ್, ಏನಕ್ಕೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಪದ ಅಲ್ಲ ಮೇಡಮ್, ಅಲ್ಲ ಅಷ್ಟೇ. ಫಸ್ಟ್ ನೀನ್ ಕೇಳಿಸ್ಕೊ, ಫೋನಲ್ಲಿ ಏನು ಮಾತಾಡ್ಬೇಡ. ನಿನ್ ಏನನ್ನ ಇದ್ರೆ ಸ್ಟೇಷನ್ ಅಲ್ಲಿ ಬಂದು ಹೇಳು. ಅಲ್ಲ ಏನಕ್ಕೆ ಅಂತ ಕೇಳಿಸ್ಕೊಳ್ರಿ. ಅಲ್ಲ IO ಅಷ್ಟೆಂಟ್ ಇರ್ತಾರೆ, ಅವ್ರ ಹತ್ರ ಬಂದು ಹೇಳು. ಏನ್ ಮೇಡಮ್? ನಮ್ಮ ಕ್ಲರ್ಕ್ ಯಾರ ಇರ್ತಾರಲ್ಲ, ನಾನಿಲ್ಲ, ಅವ್ರ ಹತ್ರ ಬಂದು ಹೇಳು ನಿಂದ ಬಾಧೆ ಇದ್ರೆ. ಅಲ್ಲ ಏನಕ್ಕೆ ಅಂತ ನಂಗೆ ಅರ್ಥ. ಪದೇ ನಮ್ಮ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದೀರ ಅಂತ ನನಗೆ ಅರ್ಥ. ನನ್ನ ಕೆಲಸ, ನಾನು ಪಾರ್ಟ್ ಆಫ್ ವರ್ಕ್, ನಾನು FIR ಹಾಕಿದ್ದೀನಿ. ಏನಕ್ಕೆ ಮೇಡಮ್? ನಿನಗೆ ನೋಟಿಸ್ ಕೊಟ್ಟಿದ್ದೀನಿ ಅಂತಾನೆ. ಯಾವಾಗ? ಅವತ್ತು ನೀನು ನಮ್ ಜಮೀನಲ್ಲಿ ನಾವಿದೀವಿ ಮೇಡಮ್, ನಾವ್ ಬೇರೆಯವ್ರ ಜಮೀನು ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಕೋ. ನಾನು ಆನ್ಸರ್ ಕೊಡು ನನಗೆ. ನಿನ್ ಕೋರ್ಟ್ ಇಂದ ತಗೋ. ಯಾಕೆ FIR ಹಾಕಿದ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಕೇಳ್ತೀಯಾ? ನೀನ್ ಯಾಕೆ ಕೇಳ್ತೀಯಾ? ನೀನ್ ಏನ್ ಕೇಳ್ತೀಯ? ನಾನು ನನ್ ಯಾರು ಕೇಳಕ್ಕೆ? ನೀನ್ ಯಾರು ಕೇಳಕ್ಕೆ? ನನ್ ಗೊತ್ತು ಏನ್ ಮಾಡ್ಬೇಕು. ಅಲ್ಲಿ ಜಗಳಾಡ್ಕೊಂತ ನೋಡ್ಕೊ. ನಾವೇನ್ ಜಗಳ ಆಡಿಲ್ಲ ಮೇಡಮ್, 1 ನಿಮಿಷ ನಾನು ಜಗಳ ಆಡಿಲ್ಲ. ಅವ್ರು ನಮ್ದ್ರಲ್ಲಿ ನಾನು ನಮ್ 1.5 ಎಕರೆಯಲ್ಲಿ ನಾವು ನಮ್ ಪ್ರಾಣ ಯಾಕೆ ತಿಂತೀರಾ? ನಮ್ 1.5 ಎಕರೆಯಲ್ಲಿ ನಾನು ಬರ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಹಾಕೋತೀನಿ, ಹೋಗ. ಹಲೋ. ಇನ್ನೊಂದೆಡೆ ಕಲ್ಯಾಣ ಕೃಷ್ಣ ಎಸ್ಟೇಟ್ ಗ್ರೂಪ್ ಮಾಲೀಕ ಕಲ್ಯಾಣ ಕೃಷ್ಣ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. 6 ಎಕರೆ ಜಮೀನು ಕಾನೂನುಬದ್ಧವಾಗಿ ತಮ್ಮ ಹೆಸರಿಗೆ ವರ್ಗಾವಣೆಯಾಗಿದೆ. ಉಳಿದ ಜಮೀನಿನ ವಿಚಾರವು ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿದ್ದು ಕಾನೂನು ಹೋರಾಟದ ಮೂಲಕವೇ ಪರಿಹಾರ ಕಂಡುಕೊಳ್ಳಲಾಗುವುದೆಂದು ಹೇಳಿದ್ದಾರೆ. ಅದು ನಾವೆಲ್ಲ ಪಂಚಾಯತ್ ಎಲ್ಲ ಮಾಡಿ ಅವ್ರು ಇವತ್ತು ಬೇಕಂತಾರೆ, ನಾಳೆ ಬೇಡ ಅಂತಾರೆ.
ಮತ್ತು ಅವರ ಅಡ್ವೊಕೇಟ್ ಕಡೆಯಿಂದ ಇಲ್ಲ ಬೇಡ ಎಲ್ಲ ಸರಿ ಸೈಟ್ಗಳೇ ತೊಗೊಂಡೋಣ ಅಂತ. ಒಂದು ಕಡೆ ಒಂದು ಸರಿ ಎಲ್ಲ ರೆಕಾರ್ಡ್ ಇದೆ, ಒಂದು ಸರಿ ಸೈಟ್ಗಳು ಬೇಕಂತ ಹೇಳ್ತಾರೆ. ಇನ್ನೊಂದು ಸರಿ ಇದು ಲ್ಯಾಂಡ್ ಯಾರ ಹೆಸರಿಗೆ ಹೋಗಬೇಕು, ಯಾರಿಗೂ ನನಗೆ ಅಗ್ರಿಮೆಂಟ್ ಹಾಕಿರೋದು ಪದ್ಮಾವತಮ್ಮಗೆ, ನಾನು ಕೊಡ್ತೀನಿ ಅಂತ ಯಾರಿಗೂ ಒಪ್ಕೊಂಡಿದ್ದೀನಿ, ಪದ್ಮಾವತಮ್ಮಗೆ. ಆಯಿತಾ, ಚೇತನ್ ಅವರು ಅವ್ರ ಅಜ್ಜಿ, ಚೇತನ್ ಅವರ ಅಜ್ಜಿ. ನಾನು ಯಾರಿಗೆ ಬರ್ಕೊಡ್ಬೇಕು ಅವ್ರಿಗೆ. ಅವರು ಡೆತ್ ಆಗೋಕ್ಕೆ ಮುಂಚೆನೇ ಇಲ್ಲ ನಮ್ಮ ತಾಯಿ ಹೆಸರು ಅಂದರೆ ನಾಗರತ್ನಮ್ಮ ಅವ್ರ ಹೆಸರು ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಮಾಡಲ್ಲ ಅಂತ ಹೇಳಿದೆ. ಇವ್ರ ಹೆಸರು ಮಾಡಲ್ಲ, ಅವ್ರ ಹೆಸರಿಗೆ ಮಾಡ್ತೀನಿ ಅಂತ ಹೇಳಿದೆ. ಅದು ಈಗ ಒಂದು 10 ಪ್ರಪೋಸಲ್ಸ್ ಚೇಂಜ್ ಆಗಿದೆ, 1-2 ಅಲ್ಲ. ಅದೆಲ್ಲ ಡಾಕ್ಯುಮೆಂಟ್ ಇದೆ, ಅದೆಲ್ಲ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ವಿ, ಟೋಟಲ್ ಕೋರ್ಟ್ಗೆ ಸಬ್ಮಿಟ್ ಮಾಡಿ. ನಾನೇನು ಹೇಳ್ತಿದ್ದೀನಿ, ಈಗ ಅವರು ಬೆಂಗಳೂರಿಂದ ಒಬ್ಬರು ಹೈಕೋರ್ಟ್ ಅಡ್ವೊಕೇಟ್, ನನ್ನ ಪ್ರಕಾರ ಅವರು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು, ಆಯಿತಾ, ಅವ್ರು ಇಟ್ಕೊಂಡಿದ್ದಾರೆ ಲಾಯರ್ ಆಗಿ. ಪೊಲೀಸ್ ಅವ್ರಿಗೆ ಗೊತ್ತಿರೋ ಅಂಥ ಪೊಲೀಸ್ ಅವರಲ್ಲ, ಆಯಿತಾ. ನೀವು ಟೋಟಲ್ ತೊಗೊಂಬಿಡಿ, ಅಲ್ಲ ಟೋಟಲ್ ರೀ, ಕೋರ್ಟಲ್ಲೂ ಹೇಳಿದಲ್ರಿ ನಾನು ಕೊಡ್ತೀನಿ ಅಂತ ಮತ್ತೆ ಹೇಳ್ತೀನಿ. ಕೋರ್ಟಲ್ಲೂ ಹೇಳಿದ್ದೀನಿ ನಾನು. ಅಲ್ಲ, ಕೋರ್ಟ್ಗೆ ಯಾರು ಹೋಗಿದ್ದು? ಅಲ್ಲ, ಕೋರ್ಟ್ಗೆ ಯಾರು ಹೋಗಿದ್ದು? ಯಾರು ಅಲ್ಲ ರೀ, ಹೋಗಿದ್ದಾರೆ. ನೀವು ಫಸ್ಟ್ ನೀವು ಅರ್ಥ ಮಾಡ್ಕೊಂಡು ಬಂದರೆ ಈಗ ಅರ್ಥ ಆಗಿದೆಯಾ? ಹೋಗ್ಲಿ, ಈಗ ಅರ್ಥ ಆಗಿದೆಯಾ? ಈಗ ಅರ್ಥ ಆಯ್ತಾ? ಸೊ ಈಗ 1.5 ಎಕರೆ ಬಿಟ್ಕೊಟ್ಟು ಅವ್ರ ಸಮಸ್ಯೆ ಕ್ಲಿಯರ್ ಮಾಡ್ಕೊಬೋದಾಗಿತ್ತಲ್ಲ ನಾವು ಕೇಳ್ತಾ ಇರೋದು ಅವ್ರ ಆರೋಪಕ್ಕೆ. ಅಲ್ಲ ರೀ, ಸಮಸ್ಯೆ ನಾನು ಅದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಈಗೆಲ್ಲ 4 ವರ್ಷದಿಂದ ಅದೇ ಹೇಳಿದ್ದೆ, ಹೇಳಿ ಬೈ ನೋಟಿಸ್. ಅದು ನೀವು ಅವ್ರನ್ನ ಕೇಳಬೇಕು. ಒಂದು ಸರಿ ಬಂದು ಬರ್ದು ಕೊಡಿ ಅಂತಾರೆ, ಒಂದು ಸರಿ ಇಲ್ಲ ಬೇಡ ನಮ್ಗೆ ಸೈಟ್ಗಳು ಕೊಡಿ ಅಂತಾರೆ. ನಾನು ಏನು ಮಾಡಬೇಕು? ಅದು ಕೋರ್ಟಲ್ಲಿ ಕೇಳಿದಾರೆ ಅವರು, ಆಯಿತಾ, ಕೋರ್ಟಲ್ಲಿ ಹಾಕಿದ್ದಾರೆ. ಈಗ ಅದೇ ಹೋಗಲಿ, ಕೋರ್ಟ್ಗೆ ಹೋಗಿದಾರಲ್ವಾ, ಇದು ಡೆವಲಪ್ಮೆಂಟ್ ಮಾಡಬಾರ್ದು ಅಂತ ಏನಾದ್ರು ಸ್ಟೇ ಕೇಳಿದಾರ? ಏನಕ್ಕೆ ಹೇಳಿ? ಹಾಂ, ಈಗ ಅಡ್ಡ ಬರ್ತಿದ್ದಾರಲ್ಲ, ಅಲ್ಲಿ ಕೇಳಬೇಕಲ್ವಾ ರೀ? ನನ್ನ ಜಮೀನು ನಾನು ಏನಕ್ಕೆ ರೀ ಪೊಲೀಸ್ ಪ್ರೊಟೆಕ್ಷನ್ ತೊಗೊಳೋದು? ಅಲ್ಲ, ಆಲ್ರೆಡಿ FIR ಇದೆ ಅವ್ರ ಮೇಲೆ, ಅದಕ್ಕೋಸ್ಕರ ಬಂದಿದ್ದಾರೆ. ಇದೇ ವೇಳೆ ಸಿವಿಲ್ ಸ್ವರೂಪದ ವಿವಾದದಲ್ಲಿ ಪೊಲೀಸರು ಬಿಲ್ಡರ್ ಪರವಾಗಿ ನಿಂತು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಭೂಮಾಲೀಕರ ಕುಟುಂಬ ಮತ್ತೊಮ್ಮೆ ಆರೋಪಿಸಿದೆ. ವಿವಾದಿತ ಜಾಗದಲ್ಲಿ ಪೊಲೀಸ್ ಬಂದೋಬಸ್ತ್ ಒದಗಿಸಿ ತಮ್ಮ ವಿರುದ್ಧವೇ ಪ್ರಕರಣ ದಾಖಲಾಗುತ್ತಿದೆ ಎಂದು ದೂರಿದ. ಇನ್ನು ಕ್ಯಾಮೆರಾ ಕಂಡು ಅಲಿದ ಕೆಲ ಪೊಲೀಸ್ ಸಿಬ್ಬಂದಿ ಸ್ಥಳದಿಂದ ಎಸ್ಕೇಪ್ ಆದ ದೃಶ್ಯವು ಗಮನ ಸೆಳೆಯಿತು. ಸರ್, ವಯಸ್ಸಾಗಿದೆ ಸರ್, ತಂದೆಯವ್ರಿಗೆ ವಯಸ್ಸಾಗಿದೆ. ಅವರು ಕ್ರಿಟಿಕಲ್ ಕ್ಲಿರೋಸಿಸ್ ಪೇಷೆಂಟು. ಸಾಹೇಬರು ದೊಡ್ಡವರು ವಯಸ್ಸಿಗೂ ಮರ್ಯಾದೆ ಕೊಡ್ತೀರಾ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸ್ಟೇಷನ್. ಅಲ್ಲ, ನಮ್ಮ ಜಮೀನಿಗೆ ನಿಮ್ಗೆ ಅವ್ರು ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲಾಧಿಕಾರಿಗಳು ಹೇಳಿದ ಮೇಲೆ ನಾವು ಬಂದಿದ್ದೀವಿ. ಯಾರು ಹೇಳಿದಾರೆ ಸರ್ ಮೇಲಾಧಿಕಾರಿ? ನಮ್ಮ ಸರ್ಕಲ್ ಸಾಹೇಬ್ರು ಹೇಳಿದ್ರು, ಬಂದಿದ್ದೀವಿ. ಆಯ್ತಾ, ನಿಮ್ಮ ಸರ್ಕಲ್ ಸಾಹೇಬ್ರು ನಮ್ಮ ಜಮೀನ್ ಮೇಲೆ ಏನು ಸರ್ ನಿಮ್ಗೆ ತೊಂದರೆ? ಹೇಳಿ ಸರ್. ಯಾಕೆ ಬಂದು ನಮ್ಮ ಕೆಲಸ ಮಾಡಿಸ್ತಾ ಇಲ್ಲ ಸರ್? ಹೇಳಿದ್ರೆ ನಿಮಗೆ ಅಲ್ಲ, ನೀವೇ ಡೆವಲಪರ್ಗಳ ಜೊತೆ ಸೇರ್ಕೊಂಡು ಕೆಲಸಗಳು ಮಾಡ್ಸಕ್ ಹೋಗ್ಬಿಟ್ರಿ. ನಾವು ರೈತರು ಏನ್ ಮಾಡೋದು? ಅಲ್ಲ, ನಮ್ಗೇನಿದೆ ಕೆಲಸ ಹೇಳಿ. ಅಲ್ಲ, ನೀವ್ ಯಾಕೆ ಬಂದಿದ್ರ ಮೇಡಮ್? ಮತ್ತೆ ಅಲ್ಲ, ಅವರು ಶ್ರೀನಿವಾಸ್ ಸರ್ ಹೇಳಿದ್ರಲ್ಲ, ಯಾವ ಶ್ರೀನಿವಾಸ್ ಸರ್? ಬನ್ನಿ ಕರ್ಕೊಂಡು ಹೋಗ್ಬೇಕು ಸ್ಟೇಷನ್ ಹತ್ರ ಸೆಟಲ್ಮೆಂಟ್ ಮಾಡೋಣ ಅಂತ ಹೇಳಿದ್ರು. ಕಾನೂನು ಪ್ರಕಾರ ಬಾಮ್ಮ ಏನಿದೆ ನಿನ್ಗೆ? ಅದೇ ಕಾನೂನು ಪ್ರಕಾರ ಹೋಗ್ಬೇಕು. ಅಲ್ಲ, ಕಂಪ್ಲೇಂಟ್ ಏನಿದೆ ನಿನ್ಗೆ ಏನು ತೊಂದರೆ ಆಗಿದೆ ಬಂದು ಕಂಪ್ಲೇಂಟ್ ಕೊಡು. ಅಲ್ಲ, ಮಾಮೂಲಿ ಜನ ಬದುಕೋದು ಹೆಂಗ್ ಮೇಡಮ್? ನೀವು ಪೊಲೀಸ್ ಅವರು ನಮ್ಮವ್ರಿಗೆ ಬಂದು ಕೇಳಿ. ಡೆವಲಪ್ಮೆಂಟ್ ಒಪ್ಪಂದದಿಂದ ಆರಂಭವಾದ ಈ ಭೂ ವಿವಾದ ಈಗ ನ್ಯಾಯಾಲಯ, ಲೋಕ ಅದಾಲತ್ ಹಾಗೂ ಪೊಲೀಸ್ ಠಾಣೆವರೆಗೂ ತಲುಪಿದೆ. ಒಂದು ಕಡೆ ಭೂ ಮಾಲೀಕರು ವಂಚನೆ ಹಾಗೂ ಪೊಲೀಸ್ ಪಕ್ಷಪಾತ ಆರೋಪ ಮಾಡುತ್ತಿದ್ದರೆ, ಮತ್ತೊಂದು ಕಡೆ ಬಿಲ್ಡರ್ ಎಲ್ಲವೂ ಕಾನೂನುಬದ್ಧವಾಗಿದೆ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಪ್ರಕರಣದ ಸತ್ಯಾಸತ್ಯತೆ ಸಮಗ್ರ ತನಿಖೆ ಹಾಗೂ ನ್ಯಾಯಾಂಗದ ಅಂತಿಮ ತೀರ್ಮಾನದ ಬಳಿಕವೇ ಸ್ಪಷ್ಟವಾಗಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಲ್ಲ, ನಮ್ಮ ಜಮೀನಿಗೆ ನಿಮ್ಗೆ ಅವ್ರು ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲಾಧಿಕಾರಿಗಳು ಹೇಳಿದ ಮೇಲೆ ನಾವು ಬಂದಿದ್ದೀವಿ.